ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಿರುವಂಥದ್ದು. ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯವರ ಮಾಸ ಭವಿಷ್ಯವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಆರ್ಥಿಕ ವಿಚಾರದಲ್ಲಿ ನೋಡುವುದಾದ್ರೆ, ಆದಾಯ ನಿಮಗೆ ಬಂದರೂ ಕೂಡ ಅದರ ಜೊತೆ ಖರ್ಚು ಅನ್ನೋಂಥದ್ದು ಜಾಸ್ತಿ ಆಗ್ತಾ ಹೋಗ್ತದೆ. ಒಂದು ಕಡೆ ಹಣ ಕೈಗೆ ಬರ್ತಾ ಇದ್ರೆ ಮತ್ತೊಂದು ಯಾವುದೋ ಒಂದು ಅನಗತ್ಯ ವಿಚಾರಗಳಿಗೆ ದುಡ್ಡು ಖರ್ಚಾಗ್ತಾ ಹೋಗ್ತದೆ. ವಿಶೇಷವಾಗಿ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಆಗಿರ್ಬೋದು ಅಥವಾ ನಿಮ್ಮ ಇತರ ಪ್ರಯಾಣಕ್ಕಾಗಿ ಖರ್ಚು ಮಾಡುವಂತ ಸಾಧ್ಯತೆ ಇದೆ. ನೀವು ಮಾಡುತ್ತಿರುವಂತಹ ಕೆಲಸದ ಜೊತೆಗೆ ಸಣ್ಣ ಹೆಚ್ಚುವರಿ ಆದಾಯದ ಪ್ರಯತ್ನ ಮಾಡಿದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ನಿಮಗೆ ಯಾರಾದ್ರೂ ಇಷ್ಟು ಹಣ ಹಾಕಿದ್ರೆ ಡಬಲ್ ಮಾಡಿ ಕೊಡ್ತೇನೆ ಅನ್ನುವಂತ ವಿಚಾರ ಯಾರಾದ್ರೂ ಹೇಳಿದ್ರೆ ಎಚ್ಚರವಾಗಿರಬೇಕು. ವೃತ್ತಿ ಮತ್ತು ಉದ್ಯೋಗದ ವಿಚಾರದಲ್ಲಿ ನೋಡುವುದಾದ್ರೆ, ಉದ್ಯೋಗದ ವಿಚಾರದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಹೊಸ ಜವಾಬ್ದಾರಿಯ ಬಾಗಿಲು ತೆರೆಯುತ್ತದೆ. ನಿಮ್ಮ ಕೆಲಸವನ್ನು ಬೇರೆ ವಿಭಾಗದ ವ್ಯಕ್ತಿಗಳು ಗಮನಿಸ್ತಾ ಇದ್ದಾರೆ. ಚೆನ್ನಾಗಿ ಮಾತನಾಡುವಂತ ಸಾಮರ್ಥ್ಯ ಹೊಂದಿದ್ರೆ ಅದೇ ನಿಮಗೆ ಬಲವಾಗ್ತದೆ. ಒಂದೇ ಸಮಯದಲ್ಲಿ ತುಂಬಾ ಕೆಲಸಗಳನ್ನು ಹಿಡಿದುಕೊಂಡು ಯಾವುದನ್ನು ಸಂಪೂರ್ಣವಾಗಿ ಮುಗಿಸದೆ ಬಿಡಬೇಡಿ. ಕೆಲಸ ಬದಲಾಯಿಸುವಂತ ಯೋಚನೆ ಮಾಡ್ತಾ ಇದ್ರೆ ಅವಕಾಶ ಬಂದ ಕೂಡಲೇ ಹಳೆಯ ಕೆಲಸ ಬಿಟ್ಟು ಬಿಡುವ ಬದಲು ಹೊಸ ಅವಕಾಶವು ನಿಮಗೆ ಉತ್ತಮ ಎಂದು ಪರಿಶೀಲನೆ ಮಾಡಿಕೊಳ್ಳಿ. ವ್ಯಾಪಾರಸ್ಥರಿಗೆ ಈ ಸೆಪ್ಟೆಂಬರ್ ತಿಂಗಳು ಹೊಸ ಜನರ ಸಂಪರ್ಕದಿಂದ ಹೊಸ ಅವಕಾಶ ಸಿಗುತ್ತದೆ. ಹೊಸ ಗ್ರಾಹಕರು, ಹೊಸ ಆರ್ಡರ್ಗಳು ಅಥವಾ ಹೊಸ ವ್ಯವಹಾರ ಸಂಪರ್ಕಗಳು ಬೆಳೆಯುತ್ತದೆ. ವಿಶೇಷವಾಗಿ ಮಾರಾಟ, ಸಂವಹನ ಮಾಧ್ಯಮ, ಆನ್ಲೈನ್ ಕೆಲಸ ಈ ರೀತಿ ಸಂಬಂಧಿಸಿದ ಕೆಲಸಗಳಲ್ಲಿದ್ರೆ ಚಟುವಟಿಕೆಗಳು ಹೆಚ್ಚಾಗ್ತದೆ. ಆದರೆ ವ್ಯವಹಾರದಲ್ಲಿ ಒಂದು ನಿಯಮ ಮರಿಬೇಡಿ, ಲೆಕ್ಕದಲ್ಲಿ ಸಡಿಲಿಕೆ ಮಾಡಿದ್ರೆ ಲಾಭ ಇದ್ರೂ ಕೂಡ ಕೈಯಲ್ಲಿ ಉಳಿಯುವುದಿಲ್ಲ. ಇನ್ನು ಪ್ರೀತಿಯ ವಿಚಾರದಲ್ಲಿ ನೋಡುವುದಾದ್ರೆ, ಪ್ರೀತಿಯ ವಿಚಾರದಲ್ಲಿ ಈ ತಿಂಗಳು ನಿಮ್ಮ ಮನಸ್ಸು ತುಂಬಾ ಬ್ಯುಸಿ ಆಗಿರ್ತದೆ. ಒಂದು ದಿನ ನೀವು ತುಂಬಾ ಹತ್ತಿರವಾಗಿರುವಂತದ್ದು ಅನಿಸಿದ್ರೆ ಇನ್ನೊಂದು ದಿನ ಸಣ್ಣ ವಿಷಯಕ್ಕೆ ದೂರವಾಗಿರುವಂತ ಭಾವನೆ ಬರ್ತದೆ. ಇದಕ್ಕೆ ಕಾರಣ ಬಹಳಷ್ಟು ಬಾರಿ ಪರಿಸ್ಥಿತಿಯಲ್ಲ, ಹೆಚ್ಚಾಗಿ ಯೋಚನೆ ಮಾಡುವಂತದ್ದು. ಪ್ರೀತಿಯಲ್ಲಿ ಇರುವವರು ಅನುಮಾನವನ್ನು ಬೆಳೆಸಿಕೊಳ್ಳದೆ ನೇರವಾಗಿ ಮಾತನಾಡಿ. ದಾಂಪತ್ಯ ಜೀವನದಲ್ಲಿ ಇರುವವರು ಸಂಗಾತಿಯಲ್ಲಿ ಹಳೆಯ ವಿಷಯಗಳನ್ನ ಮತ್ತೆ ಮತ್ತೆ ತೋರಿಸುವುದನ್ನ ಕಡಿಮೆ ಮಾಡಿ. ಮದುವೆ ವಿಚಾರವಾಗಿ ನೋಡುತ್ತಾ ಇದ್ರೆ ಕುಟುಂಬದ ಪರಿಚಯ ಅಥವಾ ಸ್ನೇಹಿತರ ಮೂಲಕವಾಗಿ ಹೊಸ ಸಂಬಂಧದ ಮಾತು ಬರ್ತದೆ. ಇನ್ನು ಕುಟುಂಬದ ವಿಚಾರದಲ್ಲಿ ನೋಡುವುದಾದ್ರೆ, ಕುಟುಂಬದಲ್ಲಿ ಮಿಥುನ ರಾಶಿಯವರ ಮಾತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗ್ತದೆ. ಮನೆಯಲ್ಲಿ ಒಂದು ಮುಖ್ಯವಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ನಿಮ್ಮ ಸಲಹೆಯನ್ನು ಕೇಳಬಹುದು. ಆದರೆ ನಿಮ್ಮ ಅಭಿಪ್ರಾಯವನ್ನ ಎಲ್ಲರ ಮೇಲೆ ಒತ್ತಾಯವನ್ನು ಮಾಡುವುದು ಬೇಡ. ಕುಟುಂಬದ ಜೊತೆ ಸಮಯವನ್ನು ಕಳೆಯುವುದರ ಜೊತೆಗೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಬೇಕು. ಒಂದೇ ಸಮಯದಲ್ಲಿ ಹಲವಾರು ವಿಚಾರಗಳನ್ನು ತಲೆಯಲ್ಲಿ ಇಟ್ಟುಕೊಂಡ್ರೆ ನಿದ್ರೆ ಮತ್ತು ದಿನಚರಿಯ ಮೇಲೆ ಪ್ರಭಾವ ಬೀಳುತ್ತದೆ. ಮಿಥುನ ರಾಶಿಯವರ ಪ್ರಭಾವ ನೋಡುವುದಾದ್ರೆ, ಮಿಥುನ ರಾಶಿಯವರು ಬುಧವಾರದಂದು ವಿಷ್ಣು ಮತ್ತು ಗಣಪತಿಯ ಆರಾಧನೆಯನ್ನು ಮಾಡಿ ಓಂ ಬುಧಾಯ ನಮಃ ಮಂತ್ರವನ್ನು ಜಪ ಮಾಡಿ. ಸಾಧ್ಯವಾದರೆ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಪೆನ್ ಅನ್ನು ದಾನ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡಿಕೊಳ್ಳಿ. ಧನ್ಯವಾದಗಳು.